ಅದನ್ನು ಮಾಡಲೇ ಬರ್ತಾ ಇದ್ದಾಗ ನಾವು ಪಾಲಕರನ್ನು ಕರೆಸಿ ಅಯ್ಯೋ ತುಂಬಾ ದಿನ ಆಯಿತು, ತಿಂಗಳ ಆಯಿತು ಮಾಡಿಲ್ಲ, ನೀವು ಅದನ್ನು ಮಾಡಿಸಿ ಅಂತ ಹೇಳ್ಕೊಂಡು ಮಾಡಿಸುವಂತ ಒತ್ತಡಗಳಿದಾವೆ. ನಮಗೆ ನೀವು ಆಯಾ ಘಟಕಕ್ಕೆ ಮುಗಿದ ತಕ್ಷಣ ನಮ್ಮೆಲ್ಲ ಪಾಲಕರು ಸಂಜೆ 1-2 ಗಂಟೆ, ಇದು ನನ್ನ ಮಗನ ಭವಿಷ್ಯದ ಪ್ರಶ್ನೆ, ನಾನು ನನ್ನ ಮಗನ ಅಥವಾ ಮಗಳ ಶೈಕ್ಷಣಿಕ ವ್ಯವಸ್ಥೆಯನ್ನು ಎತ್ತರಿಸಲಿಕ್ಕೆ ನನ್ನ ಸಮಯವನ್ನು ಕೊಡ್ತೇನೆ ಅಂತ ನೀವು ದೃಢ ನಿಶ್ಚಯ ಮಾಡ್ಕೊಂಡು ಏನಾದ್ರು ಕೂತ್ರಿ ಅಂತ ಆದ್ರೆ ಖಂಡಿತವಾಗಿ LB ಅತ್ಯುತ್ತಮವಾದಂತಹ ಒಂದು ವ್ಯವಸ್ಥೆಯಾಗಿ ನಮ್ಮ ಮಕ್ಕಳನ್ನು ಅತ್ಯಂತ ಮೇಲಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಮಕ್ಕಳಿಗಿಂತ ಹೆಚ್ಚಾಗಿ ಪಾಲಕರಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ, ಇವತ್ತಿನಿಂದ ಪ್ರಾರಂಭ ಮಾಡಿ, ಹಿಂದಾಗಿದ್ದು ಹೋಗ್ಬಿಡ್ಲಿ, ಇವತ್ತಿಂದ ಪ್ರಾರಂಭ ಮಾಡಿ ಕನಿಷ್ಠ 2 ಗಂಟೆ ನೀವು ನಿಮ್ಮ ಮಕ್ಕಳಿಗೆ ಆಗಿ ಕೂತ್ಕೊಳ್ಳಿ. ಯಾವ್ದು ಅರ್ಥ ಆಗಿಲ್ಲ ಅಂದ್ರು ಅದ್ರ ಬಗ್ಗೆ ಕೇಳ್ರಿ. ನಾವು ಎಲ್ಲರೂ ಸೇರ್ಕೊಂಡು ಎಷ್ಟು ಬಾರಿ ಬೇಕಾದ್ರೂ ಹೇಳ್ಕೊಳ್ಳಿಕ್ಕೆ ಹೇಳಿದ್ದೇವೆ. ಆ ಮೂಲಕ ನಮ್ಮ ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆಯನ್ನು ವ್ಯತ್ಯಾಸಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇದು ಒಳ್ಳೆ ವಿಚಾರ ಇದೆ. ಆದ್ರೆ ಇಲ್ಲಿ ಕೆಲವೊಂದು ನಮ್ಮ ಈಗ ಶಾಲೆಗಳಲ್ಲಿ ಸಾಕಷ್ಟು ಈ ವರ್ಷದಿಂದ ಸ್ಟಾರ್ಟಿಂಗ್ ಕೂಡ LB1 ನಮ್ಮ ಶಾಲೆಗಳಲ್ಲಿ ಈಗ ಚರ್ಚೆ ಆಗ್ತಾ ಇರೋ ವಿಷಯ ಅಂದ್ರೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನೀವು PDF ಗಳನ್ನ ಕಳಿಸ್ತೀರಾ, ಅದನ್ನು ಮಕ್ಕಳಿಗೆ ಓದಿಸ್ಬಿಟ್ಟು ಪರೀಕ್ಷೆ ಬರೆಯುವಂಥದ್ದು. ಇಲ್ಲೇನಿದೆ ಅದು ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 100, 150, 200, 300 ಪೇಜ್ಗಳು ಅದು ಪ್ರಿಂಟ್ ಹಾಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಅದನ್ನ ಮೊಬೈಲಲ್ಲಿ ನೋಡ್ಬೇಕಾಗತ್ತೆ. ಮೊಬೈಲಲ್ಲಿ ನೋಡ್ಬಿಟ್ಟು ಅವರಿಗೆ ಕಳಿಸೋದು ಕಷ್ಟ ವಿಚಾರ. ಈಗ ಬಂದು ನೀವು ಮೊಬೈಲಲ್ಲಿ ಕಳಿಸ್ತಾವಾಗ ಈಗಾಗಲೇ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ ನಾವು ಹೇಳ್ಬಿಟ್ಟು ನೆಕ್ಸ್ಟ್ ಮತ್ತೆ ಆ ಮೊಬೈಲಿಗೆ ಅವರಿಗೆ ಒಂದು ನೋಡ್ಲಿಕ್ಕೆ ದಾರಿ ಮಾಡ್ಕೊಟ್ಟಂಗೂ ಆಗತ್ತೆ ಒಂದು ವಿಷಯ. ನಂತರ ಪಾಲಕರಿಗೆ ಹೇಳ್ಕೊಟ್ಟು ಕೂಡ ಮಕ್ಕಳು ಅದನ್ನು ನೋಡಿ ಕಲಿಯುವಂತ ವಿಚಾರವೂ ಇರುತ್ತೆ. ಇಲ್ಲಾಂದ್ರೆ ಪ್ರಿಂಟ್ ತಗೋಬೇಕು ಅಂದ್ರೆ ಕೆಲವು ಸಾಮಾನ್ಯ ಜನರು ತೆಕ್ಕೊಳ್ತಾರೆ. ಆದ್ರೆ ಎಲ್ಲ ಜನರಿಗೂ ಈ ಇಷ್ಟೊಂದು ಪ್ರಿಂಟ್ ಅನ್ನು ಹಾಕಿಬಿಟ್ಟು ಅದನ್ನು ಮಾಡುವಂತ ಇದು ಸಾಮರ್ಥ್ಯ ಇರಲ್ಲ. ಅದು ಕೂಡ ಸಾಕಷ್ಟು ಜನರಿಂದ ಚರ್ಚೆ ಆಗಿದೆ. ನಾವು ಅದಕ್ಕೋಸ್ಕರ ಕೂಡ ಪ್ರಶ್ನೆ, ಶಿಕ್ಷಕರು ಪಾಠ ಮಾಡ್ತಾರೆ, ಪಾಠ ಮಾಡಿದ್ರೆ ನೀವು ಓದ್ಬೇಕು, ನೀವು ಉತ್ತರ ಬರೆದ್ರೆ ಈಸಿ ಆಗ್ತದೆ. ಶಿಕ್ಷಕರು ನೋಡ್ಕೊಟ್ರೆ ನಂತರ ನೀವು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಹೋಗ್ತೀರಾ. ಪಾಠವನ್ನು 1 ಸರಿ 4 ಸರಿ ಓದಿ ಅರ್ಧಷ್ಟು ಪ್ರಶ್ನೆ ಉತ್ತರ ನೀವು ಬರೀಬೇಕು. ಗೊತ್ತಾದ್ರೆ ಪೇರೆಂಟ್ಸ್ಗೆ ಟೀಚರ್ಸ್ಗೆ ಇವರಿಗೊಂದು ಪಠ್ಯ ಪುಸ್ತಕವನ್ನೇ ಮಕ್ಕಳು ಕೊಡಂತ ಪರಿಸ್ಥಿತಿಗೂ ಕಷ್ಟ ಇದ್ದವರು ಇರಬಹುದು, ಇಲ್ಲ ಅಂತಲ್ಲ. ಅವರಿಗೆ ಅದಕ್ಕಿಂತಲೂ ಹೊರೆ ಆಗತ್ತೆ ಈ ಪ್ರಿಂಟ್ಔಟ್ ಕೊಡೋದು. ಈಗಾಗಲೇ ನಾವು ಸಹ 13 ಬೇಡಿಕೆಗಳನ್ನ ಒಂದು ಪಟ್ಟಿ ತಯಾರಿಸಿ ಸರಿ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಸರ್ ಬಸವರಾಜ್ ಸರ್ ಬಂದಾಗಲೂ ಸಹ ಇವತ್ತು ಇಡೀ ಶಾಲಾ ನಿವೇಶನ ಇಡೀ ಸುತ್ತಮುತ್ತ ಎಲ್ಲರ ಕಡೆ ಅವರನ್ನು ಕರ್ಕೊಂಡೋಗಿ ನಮ್ಮ ಅವಶ್ಯಕತೆಗಳೇನು, ನಮ್ಮ ಬೇಡಿಕೆಗಳೇನು, ನಮ್ಮ ಪ್ರೊಜೆಕ್ಟ್ ಆಗಬೇಕಾದಂತಹದ್ದು ಯಾವ್ಯಾವ ಅನ್ನೋದನ್ನೆಲ್ಲ ಒಂದಿಷ್ಟು ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಸರ್ ಹತ್ರ ಬಹಳ 3 ಮುಖ್ಯ ವಿಷಯಗಳನ್ನ ಅವ್ರ ಹತ್ರ ಹೇಳ್ಕೊಟ್ಟಿದ್ದು ಅಂತಂದ್ರೆ, ನಮಗೆ ಮೇಲ್ಚಾವಣಿ ಒಂದು ತುರ್ತಾಗಿ ಆಗ್ಬೇಕು, ಶೌಚಾಲಯ ಒಂದು ಆಗ್ಬೇಕು, ಆಮೇಲೆ ಅಕ್ಷರದಾಸೋಹ ಕೊಠಡಿ ಒಂದು ಆಗಬೇಕು ಅನ್ನುವಂಥದ್ದನ್ನ ತುರ್ತಾಗಿ ಆಗಬೇಕು ಅನ್ನುವಂಥದ್ದನ್ನ ಅವರಿಗೆ ಹೇಳ್ಕೊಳ್ಳೋ ಹೇಳಿದ್ದೇವೆ. ಆಮೇಲೆ ಅದರ ಜೊತೆಯಲ್ಲಿ ಹಲವಾರು ವಿಚಾರಗಳನ್ನು ಮತ್ತು ಇನ್ನೊಂದು ಕಂಪೌಂಡ್ ಒಂದು ವಿಚಾರವನ್ನು ಹೇಳಿದ್ದೇನೆ. 4 ವಿಚಾರಗಳನ್ನು ಅವರಲ್ಲಿ ತುರ್ತಾಗಿ ಆಗಬೇಕಾದಂಥ ವಿಚಾರಗಳನ್ನ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಆಮೇಲೆ ಉಳಿದಂತೆ ಪಾಲಕರ ಒಂದಿಷ್ಟು ಅಭಿಪ್ರಾಯಗಳು, ನಮ್ಮ ಮಕ್ಕಳು ಅವ್ರ ಜೊತೆ ಸಂದರ್ಶನ ಮಾಡುವಂತ ಬಂದಾಗ ಒಂದಿಷ್ಟು ವಿಚಾರಗಳನ್ನೆಲ್ಲ ಸೇರಿಸಿಕೊಂಡು 12-13 ಪಾಯಿಂಟ್ಗಳನ್ನು ನಾವು ಪಟ್ಟಿ ಮಾಡಿಕೊಟ್ಟಿದ್ದೇವೆ. ಮತ್ತು ಅವರು ಸೇರಿಸಿಕೊಂಡು ಒಂದಿಷ್ಟು ಪಟ್ಟಿಗಳನ್ನು ಮಾಡಿಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದನ್ನ ಒದಗಿಸಿಕೊಡ್ಬೇಕು ಅನ್ನುವಂತ ವಿನಮ್ರವಾದಂತಹ ಕೋರಿಕೆಯೊಂದಿಗೆ ಈ ವರ್ಷ ನಮ್ಮ ಗ್ರಾಮ ಪಂಚಾಯತದ ಅಧ್ಯಕ್ಷರಾಗಿ ನಮ್ಮ ಮುಂದೆ ಇದ್ದಾರೆ. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಅಂತ ಹೇಳಿಕ್ಕೆ ನಮಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ. ಹಾಗೆ ನಾವೆಲ್ಲ ಸೇರ್ಕೊಂಡು ಈ ಶಾಲೆ 75 ವರ್ಷ ಪೂರ್ಣಗೊಂಡಂಥ ಸಂದರ್ಭಗಳಲ್ಲಿ ಒಂದು ಅಮೃತ ಮಹೋತ್ಸವವನ್ನು ನಡೆಸಬೇಕು, ಅದರ ಸಂಭ್ರಮಾಚರಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ತುಡಿತದಲ್ಲಿದ್ದೇವೆ. ಹಾಗಾಗಿ ನೀವು ಒದಗಿಸುವಂತಹ ಯಾವೆಲ್ಲ ಸೌಲಭ್ಯಗಳಿದಾವೋ ಅದು ಖಂಡಿತವಾಗಿ ನಮ್ಮ ಶಾಲೆಯ ಒಂದು ಉತ್ಕರ್ಷಕ್ಕೆ, ಶಾಲೆಯ ಅಭಿವೃದ್ಧಿಗೆ ಅದು ಖಂಡಿತ ಸಹಕಾರಿ ಆಗ್ತದೆ. ನಮ್ಮ ಎಲ್ಲ ಮಾರ್ಗದರ್ಶಕರಾಗಿ ಒಂದು ಸಭೆಯನ್ನು ಕರೆದಾಗ ಪಾಲಕರಲ್ಲಿ ಅವರನ್ನು ಒಂದಿಷ್ಟು ವಿಶೇಷವಾದಂತಹ ಚರ್ಚೆಯನ್ನು ಮಾಡಬೇಕು ಅಂತಂದಾಗ ನಾವು ವೆಂಕಗೌಡರನ್ನ ಯಾವಾಗಲೂ ಕರೀತೇವೆ. ಎಲ್ರಿಗೂ ಒಂದಿಷ್ಟು ಕಮಾಂಡಿಂಗ್ ಆಗಿ ನಿಂತುಕೊಂಡು ಎಲ್ಲರನ್ನು ಹೀಗೆ ಕೇಳ್ಕೊಂಡು ದಾರಿ ತೆಗೆದುಕೊಂಡು ಹೋಗುವಂತಹ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಮಾತಾಡೋದಿಲ್ಲ. ಅವರು ಹಳೆ ವಿದ್ಯಾರ್ಥಿಯಾಗಿ ಅವ್ರು ಯಾವಾಗಲೂ ಇಲ್ಲಿ ಬಂದಾಗ ನಮ್ಮ ಹಳೆ ವಿದ್ಯಾರ್ಥಿಯಾಗಿ ಈ ಶಾಲೆಯ ಒಂದು ಉತ್ಕರ್ಷ ಹೇಗೆ, ಈ ಶಾಲೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಕಮಾಂಡಿಂಗ್ ಆಗಿ ಮಾತಾಡ್ತಾರೆ. ಹಾಗಾಗಿ ಇವತ್ತು ಸಹ ಅಂತ ಒಂದು ಮಾತುಗಳನ್ನು ನಾವು ಕೇಳ್ಕೊಳ್ಬೇಕು ಅಂತ ಆಶೆ ಪಡ್ತಾ ಅವರಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಶಿಕ್ಷಣ ಬಗ್ಗೆ ನಮಗೆ ಬಹಳ ಇದಿಲ್ಲ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನನ್ನೆಲ್ಲ ಅಧಿಕಾರಿ ವರ್ಗದವರೇ ಹಾಗೂ STMC ಅಧ್ಯಕ್ಷರೇ, ಶಿಕ್ಷಕ ವರ್ಗದವರೇ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಪಾಲಕ ವರ್ಗದವರು. ಈಗಾಗಲೇ
ಸರ್ ಎಲ್ಲ ನಿಮ್ಮ ಎದುರಿಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸತ್ಯ, ಈ ಕೆಲವೊಂದೊಂದು ವಿಚಾರಗಳನ್ನ ನಾವು ಸಭೆಯಲ್ಲಿ ಸೇರಿದಾಗ ಮಾತ್ರ ನಮಗೆ ಅರಿವಾಗ್ಲಿಕ್ಕೆ ಸಾಧ್ಯ. ಯಾರೋ ದಾರಿ ಮೇಲೆ ಅವರಷ್ಟಕ್ಕೆ ಅವರು ಹೇಳ್ತಾ ಓಡಾಡಿದ್ರೆ ಅದು ಯಾರಿಗೂ ಸಲ್ಲೋದಿಲ್ಲ. ಹಾಗಾಗಿ ಇದು ಮಕ್ಕಳಿಗೋಸ್ಕರನೂ ಹೌದು, ಹಾಗೆ ಇಲ್ಲಿ ಬಂದಿರುವಂತಹ ಪಾಲಕರಿಗೂ ಹೌದು. ಕೆಲವೊಂದು ವಿಚಾರಗಳನ್ನ ನಾವು ಹೇಳೋ ಜಾಗದಲ್ಲಿ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಸರಿಯಾಗಿ ಮನದಟ್ಟನೆ ಆಗ್ತದೆ ಹೇಳಿ ನನ್ನ ವಿಚಾರಗಳು. ಈಗ ಸ್ವಚ್ಛತೆ ವಿಚಾರ ಬಂದಾಗ ನಮ್ಮ ಮೇಡಮ್ ಅವರು ಹೇಳಿದ್ರು, ಅದಕ್ಕೆ ನಮ್ಮ ಸರ್ ಹೇಳಿದ್ರು, ಸ್ವಚ್ಛತೆ ವಿಚಾರವನ್ನ ಪಂಚಾಯತಿಂದ ಮಾಡಿಸಿದ್ರೆ ಸರಿಯಾಗ್ತದ ಅನ್ನೋ ವಿಚಾರಗಳು ಬಂತು. ಆದ್ರೆ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಸ್ವಚ್ಛತೆಗಾರರಂತ ಬೇರೆ ಯಾರು ಇರೋದಿಲ್ಲ. ಸ್ವಚ್ಛತೆಗಾರ ಹೇಳುವ ಒಬ್ಬೊಬ್ಬ ಇರ್ತಾನೆ. ಅದನ್ನ ಅವನು ನಿರ್ವಹಣೆ ಮಾಡುವ ಅವನ ಕೆಲಸ ಏನು ಕೇಳಿದ್ರೆ ಬೆಳಗ್ಗೆ ಕಸ ಹೊಡಿತಾನೆ, ಅಧ್ಯಕ್ಷರ ಟೇಬಲ್ ವಾಶ್ ಮಾಡಿರ್ತಾನೆ, ಆಮೇಲೆ ಈ PDO ಟೇಬಲ್ ಅನ್ನು ಮಾಡ್ತಾನೆ, ಚಾ ತಗೋಬಾ ಅಂದ್ರೆ ಚಾ ತಗೋಬರ್ತಾನೆ, ನೀರ್ ತಗೋಬಾ ಅಂದ್ರೆ ನೀರ್ ತಗೋಬರ್ತಾನೆ. ಅಷ್ಟಕ್ಕೆ ಮಾತ್ರ ಅವನು ಸ್ವಚ್ಛತೆಗಾರ ಅಂತ ಹೇಳಿ ಆ ನಮ್ಮ ಒಂದು ಸಿಬ್ಬಂದಿಗೆ ನಾವು ಸಂಬಳ ಕೊಡ್ತಾ ಇರೋದು. ಇಲ್ಲಿ ಸ್ವಚ್ಛತೆಗಾರ ಅನ್ನಲ್ಲಿ ನಮ್ಮ ಕಸ ಗಿಲವರಿ ಘಟಕ ಇದೆ, ನಮ್ದೊಂದು ಘಟಕ ಇದೆ, ನಿಮ್ಗೂ ಗೊತ್ತಿದೆ. ಸಾಕಷ್ಟು ಸಲ ಗಾಡಿ ಓಡಾಡ್ತದೆ, ಗಾಡಿ ಬರ್ತದೆ, ಓಡಾಡ್ತದೆ. ಅದಕ್ಕೆ ಸ್ವಚ್ಛತೆಗಾರರನ್ನ ನೇಮಕ ಮಾಡಿದ್ದನ್ನು ಯಾರು? ಸ್ವಸಹಾಯ ಸಂಘದವರ, ಸ್ತ್ರೀ ಶಕ್ತಿ ಸಂಘ ಅಂತಾರಲ್ಲ, ಆ ಸಂಘದವರನ್ನು ನಮ್ಮ ಸರ್ಕಾರದ ಆದೇಶದ ಮೇರೆಗೆ ಆ ಸಂಘದವರನ್ನ ಆಯ್ಕೆ ಮಾಡಲಿಕ್ಕೆ ನಮ್ಮ ಪ್ರಯೋಜನ ಇರ್ತದೆ. ಅಂದ್ರೆ ಅಧ್ಯಕ್ಷರು ಮತ್ತು PDO ಅವರಿಗೆ ಅದರ ಆದ್ಯತೆ ಇರ್ತದೆ. ಅದನ್ನ ನಾವು ಯಾರಿಗೆ ಕೊಟ್ಟಿದ್ದೀವಿ ಕೇಳಿದ್ರೆ ಸ್ವಸಹಾಯ ಸಂಘದವರಿಗೆ ಕೊಟ್ಟಿದ್ದೀವಿ. 2 ಜನರನ್ನ ಆಯ್ಕೆ ಮಾಡಿದ್ವಿ, ಒಂದು ಡ್ರೈವರು, ಆಮೇಲೆ ಒಂದು ಸ್ವಚ್ಛತೆಗಾರ. ಅವರು ಸ್ವಚ್ಛತೆಗಾರ ಅಂದ್ರೆ ಏನು ಕೇಳ್ರಲ್ಲಿ ಆ ಕಸ ಗಿಲವರಿ ಘಟಕದಲ್ಲೇ ಮಾಡಬಹುದು. ಅದನ್ನ ಹೊರತುಪಡಿಸಿ ನಮ್ಮ ಪಂಚಾಯತ್ ಅಲ್ಲಿ ಕಸ ಹೊಡಿಲಿಕ್ಕೂ ಒಂದು ಕ್ರೈಟ್ಸ್ ಇಲ್ಲ. ಇದು ಅರ್ಥ ಆಯ್ತಾ ನಿಮ್ಗೆ? ಇದು ನಮ್ಮ ಪಂಚಾಯತ್ ಅಲ್ಲಿ ಕಸ ಹೊಡಿಲಿಕ್ಕೂ ಒಂದು ಕ್ರೈಟ್ಸ್ ಇಲ್ಲ. ಅದು ಮಾಡ್ತಾ ಇರೋದೇನು, ಇಲ್ಲಿಂದ ನಾವು ಖಾಲಿ ಬಾಟ್ಲಿ, ಪ್ಲಾಸ್ಟಿಕ್, ವಗೈರೆ, ಐಸ್ ಕ್ರೀಮ್ ಕಪ್ಪು, ಅದು ಇದನ್ನೆಲ್ಲ ಬೇರ್ಪಡೆ ಮಾಡ್ತದೆ. ಅದಕ್ಕೆ ನಾವು ಒಂದು ದಿವಸಕ್ಕೆ ಸಂಬಳ 350 ರೂಪಾಯಿ ಕೊಡ್ತೇವೆ. ಎಷ್ಟು ಹೇಳ್ರಿ? 350 ರೂಪಾಯಿ ಕೊಡ್ತೇವೆ. ಅದು ಸ್ವಚ್ಛತೆ ಮಾಡ್ಲಿಕ್ಕೆ. ವಾರದಲ್ಲಿ ಒಂದು ದಿವಸ ಡ್ರೈವರ್ ಬರ್ತಾರೆ, ಒಂದು ಟ್ರಿಪ್ ಗೋಳಿಮೆಕ್ಕಿ ಬರ್ತಾರೆ, ಒಂದು ಟ್ರಿಪ್ ತಟ್ಟಿಕೈ ಹೋಗ್ತಾರೆ. 350 ರೂಪಾಯಿ ಕೊಡ್ತೀವಿ ವಾರದಲ್ಲಿ. ಸರಿ, ಅಷ್ಟಕ್ಕೆ ಸೀಮಿತ ಅವರು. ಆಮೇಲೆ ಡೀಸೆಲ್ ಹಾಕುದು, ಗಾಡಿ ಮೇಂಟೆನೆನ್ಸ್, ಪ್ರತಿಯೊಂದು ನಮ್ಮ ವ್ಯವಸ್ಥೆ ನೋಡ್ಕೊಳ್ತದೆ. ಅಂದ್ರೆ ನಾವಲ್ಲ, ನಮ್ಮ ಪಂಚಾಯತಿ ವ್ಯವಸ್ಥೆ ನೋಡ್ಕೊಳ್ತದೆ. ಹಾಗಾಗಿ ಇದರ ನಿರ್ವಹಣೆ ಮಾಡೋದು ಸುಲಭ ಅಲ್ಲ. ಇವತ್ತೇ ಏನು ಮಾಡೋಕ್ಕೂ ಆಗೋದಿಲ್ಲ ಪರಿಸ್ಥಿತಿಯಲ್ಲಿ ಎಲ್ಲದೊಂದು ಇದೆ ವ್ಯವಸ್ಥೆಯನ್ನ ಬದಲಾಗಬೇಕು. ವ್ಯವಸ್ಥೆಯನ್ನೇ ಬದಲ ಮಾಡೋದು ನಮ್ಮ ನಿಮ್ಮ ಕೈಯಲ್ಲಿ ಇಲ್ಲ. ಸಾರ್ವಜನಿಕ ಎಲ್ಲರೂ ಒಂದು ರೀತಿಯಲ್ಲಿ ಒಗ್ಗಟ್ಟಾಗಿ ನಿಂತಾಗ ವ್ಯವಸ್ಥೆಗಳು ಬದಲಾಗ್ತವೆ. ಬದಲ ಮಾಡುವಂತ ಶಕ್ತಿನೂ ನಮ್ಮಲ್ಲಿ ಕೂತಾರೆ. ಇವತ್ತ ನಮ್ಮ ಇಡೀ ತಾಲೂಕಿಗೆ ನಮ್ಮ ಇಂಜಿನಿಯರ್ ಸಾಹೇಬರು ಬಂದಿದ್ದಾರೆ. ಅವರಿಗೂ ನಾನು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೆ. ಇಲ್ಲಿ ಒಂದು ಸ್ಪೀಡಪ್ ಆಗಬೇಕು. ಇಲ್ಲಿ ವ್ಯವಸ್ಥೆ ಏನಾಗ್ತದೆ, ಅವರಿಗೂ ಮೇಲೊಬ್ರು ಬಾಸ್ ಇರ್ತಾರೆ. ಬರೀತಾ ನಾವು ಹೇಳಿದ್ದನ್ನು ಅವ್ರು ಮಾಡಬಹುದು. ಹೌದು ಸರ್, ನಾನು ಮಾಡ್ಕೊಡ್ತೇನೆ ಹೇಳ್ತಾರೆ. ಆದ್ರೆ ಅವ್ರಿಗಿಂತನೂ ಮೇಲೊಬ್ರು ಬಾಸ್ ಇರ್ತಾರೆ. ಅವರು ಎಲ್ಲಿ ಮಾಡಬೇಡ್ರಿ, ಇಲ್ಲೇ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಇಲ್ಲಿ ZP ಇಲ್ಲ, TP ಇಲ್ಲ. ಹಾಗಾಗಿ ಯಾವುದೇ ಆದ ಮೆಂಬರ್ ಇಲ್ಲ. ಅಧಿಕಾರಿ ವರ್ಗದವರು ನಾವು ಮಾಡಬೇಕು, ಪಂಚಾಯತ್ ಅವರು ಮಾಡಬೇಕು. ಅಧಿಕಾರಿ ವರ್ಗದವರೇ ಎಲ್ಲ ಕ್ರಿಯೋಜನೆಯನ್ನು ಮಾಡಿ ಎಲ್ಲವನ್ನು ಮಾಡ್ಕೊಡು. ಈಗ ನಮ್ಮ MLA ಸಾಹೇಬ್ರಿಗೆ ಹೇಳಾಯ್ತು, ನಾವು ಮೇಲೆ ಸೀಟ್ ಕೊಟ್ರು, ಆಯ್ತು, 5 ಲಕ್ಷ ರೂಪಾಯಿ ಅನುದಾನ ಕೊಟ್ರು, ಮೇಲೆ ಅರ್ಧ ಆಯ್ತು. ಈಗ ಅರ್ಧ ಒಂದು ಹಿಂಗ್ ಹೋಗಿ ಹಿಂಗೆ ಎಲ್ಲ ಸೇಪಲ್ ನಿಂತ್ಕೊಂಡದೆ. ಮುಂದೆ ಮಾಡ್ಬೇಕು. ಮುಂದೆ ಮಾಡಿದಾಗ ನಾನೀಗ ಮೊನ್ನೆ ಹೋದಾಗ, ನಿನ್ನೆ ಸಂಜೆ ಹೋದಾಗ ಇವರು ನಮ್ಮ ಶೆಟ್ರು ಬಂದಿದ್ರು ಅಲ್ಲೇನ್ರಿ, ಕೇಳಿದೆ, ಸರ್ ಇದೇನು ಎಲ್ ಸೇಪಲ್ ನಮ್ಗೆ ನಿಂತದೆ. ಹೋಗೋರು ಬರೋರೆಲ್ಲ ನಮ್ಮನ್ನು ಕೇಳ್ತಾರೆ. ಆ ಎಲ್ ಸಪ್ಪನ್ನು ತೆಗೆದು ಸೀದಾ ಮಾಡಿ ರೋಡ್ ಅನ್ನ ಹೇಳಿದೆ. ಅಲ್ಲ ನೋಡುವುದು ಅಧ್ಯಕ್ಷರೇ, ಸ್ವಲ್ಪ ದಿವಸ ತಡೆದುಕೊಳ್ಳಿ ಅಂತ ಹೇಳಿ. ಈಗ ನಾವು ಪ್ರಯತ್ನ ಮಾಡಬೇಕು. ನಮ್ಮವರನ್ನು ಪ್ರಯತ್ನ ಮಾಡಿದಾಗ ನಿಮ್ಮ ಪಾಲಕ ವರ್ಗದವರಿಗೂ ನಾನು ಹೇಳೋದಿಷ್ಟೇ, ಬರೀತ ಅಧ್ಯಕ್ಷರು, SDMC ಸದಸ್ಯರು ಅವರು ಹೋಗಿದ್ರೆ ಕೆಲಸ ಆಗುದಿಲ್ಲ. ನೀವು ಸಹಿತ MLA ಆಫೀಸಿಗೆ ಹೋಗ್ಬೇಕು. ನೀವು ಓಟ್ ಹಾಕಿ ಆಯ್ಕೆ ಮಾಡಿದ ಜನಪ್ರತಿನಿಧಿಗಳವರು, ನಿಮ್ಮ MLA ಶಾಲೆ, ದೇವಸ್ಥಾನ, ನೀರು ಕುಡಿಯುವುದರಲ್ಲಿ ಯಾವುದರಲ್ಲೂ ಅವರು ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲಿ ರಾಜಕಾರಣ ಮಾಡಬೇಕಾಗಿದ್ದು ಒಂದೇ, ನಮ್ಮ ಕೆಲಸವನ್ನು ಮಾಡಬೇಕಾದ್ರೆ ನಾವು ರಾಜಕಾರಣ ಮಾಡಬೇಕು. ಸರಿ, ಇಲ್ಲಿ ಎರಡಕ್ಕೆ ರಾಜಕಾರಣ ಮಾಡಬಾರ್ದು. ಯಾರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳ್ತಾರೆ ಒಂದು ಮಾತನ್ನು, ಇಲ್ಲಿ ಕುಡಿಯುವ ನೀರು, ನಡೆದಾಡೋ ದಾರಿ, ಮತ್ತೆ
ಈ ಆರಾಮಿಲ್ಲದ ಪೇಷಂಟ್, ಸಾವು ಬದುಕಿನ ಮಧ್ಯೆ ಓಡಾಡುವಂತ ಪೇಷಂಟ್, ಇವು ಮೂರಕ್ಕೆ ರಾಜಕಾರಣ ಮಾಡಿದ್ರೆ ಅವನು ಮನುಷ್ಯನೇ ಅಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದು ನಾನು ಹೇಳಿದ ಮಾತಲ್ಲ, ಬೇರೆಯವರೊಬ್ಬರು ಹೇಳಿದ್ದನ್ನು ನಾನು ಇಲ್ಲಿ ಹೇಳಿದೆ. ಹಾಗಾಗಿ ಇದು ಯಾವುದಕ್ಕೂ ರಾಜಕಾರಣ ನಮ್ಮಲ್ಲಿಲ್ಲ. ನಮ್ಮ ಎಲ್ಲಾ ಶಾಲೆನೂ ಒಂದೇ, ಎಲ್ಲಾ ಅಂಗನವಾಡಿನೂ ಒಂದೇ, ಎಲ್ಲ ಪಂಚಾಯತ್ ಒಂದೇ, ಎಲ್ಲದೂ ಒಂದೇ. ಹಾಗಾಗಿ ನೀವು ಕೂಡ ನಮ್ಮ ಶಾಲೆ ವಿಚಾರ ಬಂದಾಗ ಪ್ರಯತ್ನ ಮಾಡಬೇಕು. ನೀವು ಸಹಿತ ಹೋಗಿ MLA ಅವ್ರ ಹತ್ರ ನೋಡಿ, ಸರ್ ನಮಗೆ ಈ ತರ ಶಾಲೆಯಲ್ಲಿ ನಮ್ಗೆ ಸಮಸ್ಯೆ ಇದೆ, ನಮಗೂ ಒಂಚೂರು ಅನುದಾನ ಕೊಡಿ, ನಿಮ್ಮಲ್ಲಿ ಪೂರ ಕೊಡಿ ಅಂತ ಹೇಳಲ್ಲ. ಜಗತ್ತಿಗೆ 2 ತಾಲೂಕನ್ನು ಮೇಂಟೈನ್ ಮಾಡಬೇಕು ಅವರು. ಹಾಗಾಗಿ 2 ತಾಲೂಕಿನಲ್ಲಿ ನಮಗೂ ಒಂದು ಚೂರು ಅದರಲ್ಲಿ ಅಲ್ಪ ಸ್ವಲ್ಪ ಕೊಡಿ ಅಂತೇಳಿ ನಾನು ಮತ್ತು ಸೌರ ನನ್ನ STMC ಅಧ್ಯಕ್ಷರಲ್ಲ, ಧರ್ಮಸ್ಥಳದ ಪರಮ ಪೂಜ್ಯರ ಬಳಿ ಹೋಗಿ ಬಂದಾಯ್ತು. ಕೈ ಮುದ್ದು ಬೇಡ್ಕೊಂಡಿವಿ, ಸ್ವಾಮಿ ನಮಗೆ ನಿಮ್ಮ ಅನುದಾನ ನಮ್ಮ ಅರ್ಧ ನಿಂತದೆ, ನಮ್ಗೆ ಪೂರ್ಣಗೊಳಿಸ್ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಧರ್ಮಸ್ಥಳ ಇರೋದಿಲ್ಲಿ, ನಾವಿರೋದಿಲ್ಲಿ, ಆದ್ರೆ ಪ್ರಯತ್ನ ಮಾಡುವುದು ನಮ್ಮದು, ಫಲ ಒಂದು ಪ್ರಯತ್ನವನ್ನು ಬಿಡಬಾರ್ದು ಅಂತ ನನ್ನ ವಿಚಾರ. ಹಾಗೆ ಹೇಳಿ ನಾನು ನಿಮ್ಮಷ್ಟು ಕಲೀಲಿಲ್ಲ, ಆದ್ರೆ ಪ್ರಪಂಚ ಹೇಗಿದೆ, ಪ್ರಪಂಚದಲ್ಲಿ ಏನಿದೆ ಅನ್ನೋದನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ. ಹಾಗಾಗಿ ನಾವೆಲ್ಲರೂ ಸೇರಿ ಇದು ಒಂದು ಉನ್ನತ ಶಾಲೆಯಾಗಿ ಪರಿಗಣಿಸೋಣ. ಒಳ್ಳೊಳ್ಳೆ ಕೆಲಸಗಳು ಇಲ್ಲಿಂದ ಆಗಲಿ, ಒಳ್ಳೊಳ್ಳೆ ವಿದ್ಯಾರ್ಥಿಗಳು ದೇಶಕ್ಕೆ ಒಂದು ಮಾದರಿಯಾಗುವಂತ ವಿದ್ಯಾರ್ಥಿಗಳು ಇಲ್ಲಿಂದ ಶುರುವಾಗಿ ಹೋಗ್ಲಿ. ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿದ್ದಾರೆ, ಒಳ್ಳೊಳ್ಳೆ ಸ್ಟೂಡೆಂಟ್ಗಳನ್ನು ರೆಡಿ ಮಾಡಿ ನಮ್ಮ ದೇಶಕ್ಕೆ, ನಮ್ಮ ಗೋಳಿಮೆಕ್ಕಿ ಶಾಲೆಯಿಂದ ಒಳ್ಳೊಳ್ಳೆ ಪ್ರಜೆಗಳಾಗಿ ಅವರ ದೇಶದಲ್ಲಿ ಅವರ ಕೊಡುಗೆ ಇರಲಿ ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮ ಮಾಡ್ತೇನೆ. ನಮಸ್ಕಾರ. ಯಾವಾಗಲೂ ಅವ್ರ ಮಾತು ಕೇಳೋದೇ ನಮಗೆ ಖುಷಿ. ಯಾಕಂದ್ರೆ ಸಭೆಯಲ್ಲಿ ಇದ್ದಾಗಲೇ ಹಾಗೇನೆ ಆ ಮಾತು ಎತ್ತಿದ್ರೆ ಶಾಲೆ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ಅವರು ಮಾತಾಡೋದು. ಹಾಗಾಗಿ ಇವತ್ತು ಅಂತಹ ಒಂದು ಅತೀವವಾದಂತಹ ಕಳಕಳಿಯನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಜೊತೆಗೆ ಈ ಶಾಲೆಗಾಗಿ ಹಲವಾರು ಸಂದರ್ಭಗಳಲ್ಲಿ ಈಗಾಗಲೇ MLA ಅವರ ಹತ್ರ ಇರ್ಬೋದು, ಹಿಂದಿನ ನಮ್ಮ ಕಾಗೇರಿ ಸರ್ ಹತ್ರ ಇರ್ಬೋದು, MP ಅವರ ಹತ್ರ ಇರ್ಬೋದು, ಹಲವಾರು ಸಂದರ್ಭದಲ್ಲಿ ಅವರು ಇದರ ಬಗ್ಗೆ ಚರ್ಚೆ ಮಾಡಿದ್ದನ್ನ ನಾವು ಆಗಾಗ ಅವ್ರ ಬಾಯಿಂದ ಕೇಳಿದ್ದೇವೆ. ಮತ್ತು ನಾವು ಇಲ್ಲಿ ಅವ್ರಿಗೆ ಒಂದು ರೀತಿ ಅನ್ಸ್ಬೋದು, KG ಸರ್ ಅಂತ ಸ್ವಲ್ಪ ಅವರಿಗೆ ಬಹಳ ಒಂದೊಂದು ರೀತಿ ಒಂದೊಂದ್ಸಲ ಇಸುಮುಸ ಆಗ್ಬೋದು. ಯಾಕಂದ್ರೆ ಅವ್ರು ಎಲ್ಲಿ ಕಂಡ್ರು ಈ ಕಡೆ ಬಂದ್ರು ಅಂತಂದ್ರೆ, ನಾನು ಎಲ್ಲಾದ್ರೂ ಅವ್ರನ್ನ ಕಂಡ ಅಂತಂದ್ರೆ ಭಾರತದಲ್ಲಿ ಹೋಗಿ ನಿಂತು ಒಂದ್ಸಲ ಮಾತಾಡ್ಸೋದು, ಸರ್ ಅದೊಂದು ಕೆಲಸ ಆಗ್ಬಿಡ್ಬೇಕು, ಒಂದು ಕೆಲಸ ಆಗ್ಬೇಕು ಅಂತ. ಹಾಗಾಗಿ ಅವ್ರನ್ನ ಬೆನ್ನು ಹಿಡ್ಕೊಂಡು ಕೂತ್ಕೊಳ್ತೇವೆ ನಾನು. ಅದು ಏನೇ ಇರಲಿ, ಆದ್ರೂ ಅಷ್ಟೇ ಪ್ರೀತಿಯಿಂದ ನಮ್ಮ ಜೊತೆಗೆ ನಮ್ಮ ಶಾಲೆ ನಾವೆಲ್ಲರೂ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಒಂದು ಉತ್ತಮವಾದಂತಹ ಶಾಲಾ ವ್ಯವಸ್ಥೆ ನಿರ್ಮಿಸಲಿಕ್ಕೆ ಸಾಧ್ಯ ಇದೆ. ಕೇವಲ ಅವರೊಬ್ಬರ ಬೆನ್ನ ಮೇಲೆ ನಾವು ಇಟ್ಕೊಂಡು ಖಂಡಿತ ಆಗಲ್ಲ. ನಾವು ಅವ್ರ ಬೆನ್ನಿಂದ ನಾವೆಲ್ಲರೂ ಜೊತೆಗೆ ಹೋದ್ರೆ ಖಂಡಿತವಾಗಿ ಅವ್ರು ಇಂಥ ಹೋಗ್ತಾರೆ ಅಂತ ಗೊತ್ತಿದ್ರೆ ನಾವೊಂದು 15-20 ಜನ ಬರ್ತೇವಪ್ಪ ನಿಮ್ಮ ಜೊತೆಗೆ ಅಂತ ಅಂದ್ಬಿಟ್ರೆ ಅವ್ರಿಗೆ ಒಂದು ರೀತಿ ಫೋರ್ಸ್ ಬರ್ತದೆ, ಅವ್ರಿಗೆ ಒಂದು ರೀತಿ ಶಕ್ತಿ ಬರ್ತದೆ, ಅವರನ್ನು ಮುಂದಿಟ್ಕೊಂಡು ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಆ ದಿಶೆಯಲ್ಲಿ ಪ್ರಯತ್ನ ಮಾಡೋಣ. ಅಂತಹ ಒಂದು ಚಿಂತನೆಯನ್ನು ನಾವು ಮನಸ್ಸಿನಲ್ಲಿ ಬದಲಾಯಿಸ್ಕೊಂಡ್ರೆ, ನಮ್ಮ ಶಾಲೆ ಇದೆ ಅನ್ನೋ ಅಭಿಮಾನವನ್ನು ನಾವು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಒಂದು ಒಳ್ಳೆಯ ಶಾಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಕಳೆದ 10 ವರ್ಷಗಳಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಿದ್ರಿ. ಈಗಾಗಲೇ ನಾವು ಹೇಳಿದಾಗೇನೆ ಶಾಲೆಯಾಗಿ ನೀವು ಚಾಲನೆ ನಾವು ನೋಡಿದಾಗ ಗೊತ್ತಾಗುತ್ತೆ, ಸುಮಾರು 46 ಲಕ್ಷ ರೂಪಾಯಿಗಳನ್ನ ಕಳೆದ 10 ವರ್ಷಗಳಲ್ಲಿ ವಿಷಯವನ್ನದ ಈಗಾಗಲೇ ಹೆಂಗೌಡರು ಹೇಳಿದ್ದಾರೆ, ಮತ್ತೆ ಇನ್ನೂ ಹೇಳೋದಿಲ್ಲ. ನಮ್ಮ ಶಾಲೆಗೆ ಮೇಲ್ಚಾವಣಿ ಆಗಬೇಕು, ಕಾಂಪೌಂಡ್ ಆಗಬೇಕು, ಹಾಗೆ ಟಾಯ್ಲೆಟು ಅಂತ ನೀವು ಕೊಟ್ಟ ಇದರಲ್ಲಿ ನಾವು ಬರೆದಿದ್ದೀವಿ ಕೆಲವಷ್ಟು ಏನೇನು ಬೇಕು ನಮ್ಮ ಶಾಲೆಗೆ ಅಂತ. ಆದಷ್ಟು ಬೇಗ ನಮ್ಮ ಶಾಲೆಗೆ ಒದಗಿಸ್ಕೊಟ್ರೆ ಚಲೋದಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಪಾಲಕರಿಗೆ ಇನ್ನೊಂದು ವಿಷಯ ಹೇಳೋದೇನೆಂದ್ರೆ, ಮೀಟಿಂಗ್ ಕರೆದಾಕ್ಷಣ ಯಾರು ಬರ್ತಾನೇ ಇಲ್ಲ. ಈಗಾಗಲೇ 2.5 ಇಂದ 3 ತಿಂಗಳಾಯ್ತಾನೆ ಶಾಲೆ ಸ್ಟಾರ್ಟ್ ಆಗಿ. 3-4 ಮೀಟಿಂಗ್ ಆಯಿತು, ಮೀಟಿಂಗಿಗೆ ಬರ್ತಾ ಇಲ್ಲ. ನೀವು ಬರಲಿಲ್ಲ ಹೇಳಾದ್ರೆ ನಾವು ಯಾವುದೇ ಒಂದು ಅಂದರೆ ನಮ್ಗೇನು ಇದ್ರ ಮಾಡ್ಕೋಬೇಕು ಹೇಳೋದೇ ಗೊತ್ತಾಗ್ತಾ ಇಲ್ಲ. ಏನೋ ಒಂದು 5ರಿಂದ 6 ಜನ ಬಂದ ಕೂಡಲೇ ಮೀಟಿಂಗ್ ಕೋರಮ್ ಆಗೋದಿಲ್ಲ, ಅಲ್ಲಿಗೆ ಸ್ಟಾಪ್. ಮುಂದಿನ ಮೀಟಿಂಗ್ಗೆ ಹಾಕುವ ಅಂತ ಹೇಳ್ತೀವಿ ನಾವು. ಏನು ಅನಿಸಿಕೆ ಇದ್ರು ಆ ಅನಿಸಿಕೆ ವ್ಯಕ್ತಪಡಿಸ್ಬೇಕು ಅಂದರೆ ಜನನೇ ಇರೋದಿಲ್ಲ. ಹಾಗಾಗಿ ಇವತ್ತೊಂದು 20ರಿಂದ 25 ಸೀಟ್ ಕಾಣ್ತದೆ. ಇದಾಗಬಾರ್ದು. 40ರಿಂದ 43 ಪಾಲಕರಲ್ಲಿ ಇದ್ದೀವಿ. ಅವೆಲ್ಲ ಹಂಗೊಂದು ವರ್ಷದಲ್ಲಿ ಹಂಗೊಂದು 5ರಿಂದ 6 ಮೀಟಿಂಗಿಗೆ ಬಂದರೆ ಚಲೋದು. ಹಾಗೆ ತಿಂಗಳಿಗೆ ಒಂದ್ಸಲನಾದರೂ ಶಾಲೆಗೆ ಬಂದು ತಮ್ಮ ಮಕ್ಕಳು ಹೇಗೆ ವಿದ್ಯಾಭ್ಯಾಸ ಮಾಡ್ತಾರೆ ಅಂತ ಕೇಳ್ಕೊಂಡು ಹೋಗ್ಬೇಕು. ನಮ್ಮ ಶಾಲೆಯ ಬೇಡಿಕೆಯನ್ನ ಅತಿ ಬೇಗ ನಡೆಸ್ಕೊಟ್ರೆ ಚಲೋದು ಅಂತ ಹೇಳ್ತಿದ್ದೀವಿ.
ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ವಿಚಾರದಲ್ಲಿ ಹಂಚಿಕೊಂಡಿದ್ದ SDMC ಅಧ್ಯಕ್ಷರಾಗಿದ್ದ ಶ್ರೀಕಾಂತ್ ಗೌಡರಿಗೆ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಈಗಾಗಲೇ ಶಾಲಾ ಸಭೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿಯ ವತಿಯಿಂದ ಆಯೋಜನೆ ಮಾಡಿದಂಥ ಈ ಸಭೆಯಲ್ಲಿ ಇವತ್ತು ಘನ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಶ್ರೀ ಬಸವರಾಜ್ CN ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಸಿದ್ದಾಪುರ, ಇವರು ನಮ್ಮೊಂದಿಗೆ ಇವತ್ತು ಇಲ್ಲಿದ್ದಾರೆ. ಹಲವಾರು ವಿಚಾರಗಳನ್ನ ಇಷ್ಟೊತ್ತಿನವರೆಗೆ ಅವರು ಗಮನಿಸಿದ್ದಾರೆ ಮತ್ತು ಬಂದಾಗಲೂ ಹಲವಾರು ವಿಚಾರಗಳನ್ನು ಕೇಳಿದ್ದಾರೆ. ಅವರು ನಮಗೆ ಕೆಲವೊಂದು ವಿಚಾರಗಳನ್ನ ಮಾರ್ಗದರ್ಶನವನ್ನು ನೀಡಬೇಕು ಅಂತ ವಿನಂತಿಸುತ್ತಾರೆ. ನಾನು ಬಸವರಾಜ್ CN ಅಂತ ಸಿದ್ದಾಪುರದಲ್ಲಿ ಈ ಮೊದಲಾಗಿ 2023-24 ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನಾ ವರದಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಕರೆದಿರುವ ಈ ಶಾಲಾ ಮುಖ್ಯಸ್ಥರು, ಹಿರಿಯ ನಾಯಕರು ಹಾಗೂ ಪಂಚಾಯತ್ ಅಧ್ಯಕ್ಷರು ವೆಂಕಟಗೌಡರು ಇವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪೋಷಕರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಅಂದರೆ ಸರ್ಕಾರದಿಂದ ಜಾರಿಯಾಗುವಂಥ ಕಾರ್ಯಕ್ರಮಗಳು ಅದರ ಫಲಾನುಭವಿಗಳಾದ ವಿದ್ಯಾರ್ಥಿಗಳು ಅವ್ರು ತಲುಪ್ತಾರೆ ಇಲ್ಲ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಏನಾಗಿದೆ, ಏನು ಬಿದೆ ಖರ್ಚು ವೆಚ್ಚ, ಶಿಕ್ಷಕರಿಂದ ಹಿಡಿದು ಮೆಡಿಕಲ್ ಯೋಜನೆ ಆಗಲಿ, ಬಿಸಿ ಊಟ ಆಗಲಿ, ಸಾಲ ಸಮಾಪ್ತ ಆಗಲಿ, ಉಚಿತ ಶಿಕ್ಷಣ ಸಿಗ್ತಾ ಇದೆ ಇಲ್ಲ ಆಗಲಿ, ಅಥವಾ ಆಟ ಆಗಲಿ, ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಶಾಲಾ ಶಿಕ್ಷಣ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಶ್ರೀ ನಾಗರಾಜ್ ಹೆಗ್ಡೆ ಅವರು ಉತ್ತಮವಾಗಿ ಈ ಬಗ್ಗೆ ತಿಳಿಸಿ ಹೇಳಿದ್ದಾರೆ. ಹಾಗೆ ಈ ಯೋಜನೆ ಕುರಿತು ವಿವರವಾದ ವರದಿಯನ್ನು ಶ್ರೀ ಕೃಷ್ಣಮೂರ್ತಿ ಅವರು ಕೂಡ ಸಭೆಯಲ್ಲಿ ಎದುರು ಮುಂದೆ ನಡೆಸಿದ್ದಾರೆ. ಹಾಗೂ ಈ ಶಾಲೆಗೆ ಸಂಬಂಧಪಟ್ಟಂತೆ ಏನು ಮೂಲಭೂತ ಸೌಕರ್ಯಗಳ ಅವಶ್ಯಕತೆಯನ್ನು ಕೇಳಬಹುದು. ಮೇನಾಗಿ ಟಾಯ್ಲೆಟ್ ಬೇಕು, ಕಾಂಪೌಂಡ್ ವಾಲ್, ಪ್ಲೇ ಗ್ರೌಂಡ್ ಹಾಗೂ ಸ್ಮಾರ್ಟ್ ಕ್ಲಾಸ್ ಸಂಬಂಧಪಟ್ಟಂತೆ ಇಂಟರ್ನೆಟ್, ಕಂಪ್ಯೂಟರ್ಸ್ ಹಾಗೂ ಬಿಸಿ ಊಟ ಕೋಣೆಯನ್ನು ಮಾಡಿಕೊಡ್ಬೇಕಂತ ಅಧ್ಯಕ್ಷರುಗಳು ಕೇಳಿದ್ದಾರೆ. ಅಧ್ಯಕ್ಷರುಗಳು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರಿಂದ ಒಂದು ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಈ ಸಭೆಯಲ್ಲಿ ತಿಳಿಸ್ತಾ ಇದ್ದೀವಿ. ಇದು ಬೇರೆ ಶಾಲೆಗಳು ಹೋಲಿಸಿದಂಗೆ ಈ ಶಾಲೆನ ಉತ್ತಮವಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಈ ಶಾಲೆಯ ಮುಖ್ಯಸ್ಥರುಗಳು ಹಾಗೂ ಸಹ ಶಿಕ್ಷಕರು ಒಂದೆರಡು ಹೇಳ್ತೀವಿ. ಇಷ್ಟೇ ಆಗ್ಬಿಟ್ಟು ನನ್ನ ಮಾಡ್ತೀನಿ. ಜಿಲ್ಲಾ ಕಾರ್ಯಕ್ರಮಾಧಿಕಾರಿಗಳಾದಂತಹ ಶ್ರೀ ಗಣಪತಿ ಹೆಗಡೆ ಅವರು ಮತ್ತು ಅವರ ಶ್ರೀಮತಿಯವರು ಸೇರಿಕೊಂಡು ನಮ್ಮ ಎಲ್ಲ ಮಕ್ಕಳಿಗೆ ತಾವು ಒಂದು ಜೊತೆ ಡ್ರೆಸ್ ಅನ್ನ ಕೊಟ್ಟು ಬಿಡ್ತೇವೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅದನ್ನ ತಂದುಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರು. ಅವರ ಶ್ರೀಮತಿಯವರಾದಂತಹ ಅನುಷಾ ಹೆಗಡೆ ಇಲ್ಲೇ ಇದ್ದಾರೆ. ಅವರ ಮನೆಯವರಿಗೆ ನಾವು ಬರ್ಲಿಕ್ಕೆ ಹೇಳಿದ್ವಿ. ಇವತ್ತು ಸಭೆ ಬೇರೆ ಬೇರೆ ಸಭೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಮಗೆ ಬರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರು ಬಂದಿದ್ದಾರೆ. ಹಾಗಾಗಿ ಅವರ ಉಪಸ್ಥಿತಿಯಲ್ಲಿ ನಮ್ಮೆಲ್ಲ ಮಕ್ಕಳಿಗೆ ಇವತ್ತು ಆ ಡ್ರೆಸ್ ಅನ್ನ ತಾವೆಲ್ಲರೂ ನೀಡಬೇಕು ಅಂತ ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದನ್ನ ನಮಗೆ ಒದಗಿಸಿಕೊಟ್ಟಂತಹ ಶ್ರೀ ಗಣಪತಿ ಈಶ್ವರ ಹೆಗಡೆ ಹರ್ತಬೈಲು ಹಾಗೂ ಶ್ರೀಮತಿ ಅನುಸೂಯ ಹೆಗಡೆ ಹರ್ತಬೈಲು ಅವರಿಗೆ ನಮ್ಮ ಶಾಲೆಯ ಪರವಾಗಿ, SDMC ಪರವಾಗಿ ಹಾಗೂ ಎಲ್ಲ ಪಾಲಕರ ಪೋಷಕರ ಸಲುವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಅವರೇ ನೀಡುವ ಮೂಲಕ ಕೊಡಬೇಕು ಮಕ್ಕಳಿಗೆ ಅಂತ ಹೇಳ್ಕೊಂಡು ಅವರಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ಅನುಷಾ ಹೆಗಡೆ ಅವರು ನನ್ನ ವಿದ್ಯಾರ್ಥಿ ಹೌದವರು. ಹಾಗಾಗಿ ಯಾಕೆ ಕೊಡ್ತಾರೆ ಅವರು. ಹಾ, ರಾಕೇಶ್ ಹೇಳ್ತಾರೆ.